ಕಾಂಗ್ರೆಸ್ ಮುಖಂಡ ಹಾಗೂ ಆದರ್ಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಮೂರ್ತಿ, ನಾಗರಾಜು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಯರಾಮ್ ಸೇರಿದಂತೆ ಅನೇಕ ಅಭಿಮಾನಿಗಳು ಭಾಗವಹಿಸಿದ್ರು. ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನೆ ಮಾಡಲು ಹೋದ ಪತಿರಾಯನ ಮೇಲೆ ಪತ್ನಿಯ ಪ್ರಿಯಕರ ನಾಯಿ ಛೂ ಬಿಟ್ಟು ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಹುಬ್ಬಳ್ಳಿಯ ಕೇಶವಾಪುರದ ಮುಕ್ತಿಧಾಮದ ಬಳಿ ನಡೆದಿದೆ. ಪತಿ ಸಂತೋಷ್ ಕಾಂಬ್ಳೆ ಸೇರಿದಂತೆ ಇಬ್ಬರಿಗೆ ಗಾಯಗಳಾಗಿದ್ದು, ಗಾಯಾಳುಗಳನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೇಶವಾಪುರದ ನಿವಾಸಿ ಸಂತೋಷ್ ಕಾಂಬ್ಳೆ ಹಾಗೂ ರೂಪಾದೇವಿ ಮದುವೆಯಾಗಿದ್ರು. ಆದ್ರೆ ರೂಪಾದೇವಿ ಸನ್ನಿ ಎಂಬ ಯುವಕನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ರು. ಈ ವಿಷಯ ಪತಿ ಸಂತೋಷ್ನಿಗೆ ತಿಳಿದಿದ್ದು, ಪತ್ನಿಯ ಅಕ್ರಮ ಸಂಬಂಧವನ್ನ ಪ್ರಶ್ನಿಸಲು ಪತ್ನಿ ಪ್ರಿಯಕರ ಸನ್ನಿ ಅವರನ್ನ ಮನೆಗೆ ಹೋಗಿದ್ದಾನೆ. ಆಗ ಪ್ರಿಯಕರ ಸನ್ನಿ ಸಾಕು ನಾಯಿಗೆ ಛೂ ಬಿಟ್ಟು ಚಾಕುವಿನಿಂದ ದಾಳಿ ಮಾಡಿದ್ದಾನೆ. ಇದಲ್ಲದೆ ಜಗಳ ಬಿಡಿಸಲು ಬಂದ ಪತಿ ಕುಟುಂಬಸ್ಥರ ಮೇಲೆಯೂ ಹಲ್ಲೆ ಮಾಡಲಾಗಿದೆ. ಘಟನೆಯಲ್ಲಿ ಸಂತೋಷ್ ಕಾಂಬ್ಳೆ ಸೇರಿದಂತೆ ಇಬ್ಬರಿಗೆ ಗಾಯಗಳಾಗಿವೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಇವರನ್ನ ದಾಖಲು ಮಾಡಲಾಗಿದೆ. ರೂಪಾದೇವಿ ಘಟನೆ ನಡೆಯುತ್ತಿದ್ದಂತೆ ತವರು ಮನೆ ಸೇರಿದ್ದಾಳೆ. ಈ ಸಂಬಂಧ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳಾ ಉದ್ಯಮಶೀಲತೆ ಸಬಲೀಕರಣವನ್ನ ಸರ್ಕಾರ ಸದಾ ಬೆಂಬಲಿಸುತ್ತದೆ. ಮಹಿಳಾ ಉದ್ಯಮಗಳ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದರು. ರಾಜ್ಯದ 20 ಸಂಸ್ಥೆಗಳನ್ನು ಒಟ್ಟುಗೂಡಿ ಉಂಬಟ್ಟು ಒಕ್ಕೂಟ ರಚನೆ ಮಾಡಿದ್ದು, ಇದರ ಮೂಲಕ ಮಹಿಳಾ ದಿನಾಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನ ಸಿಎಂ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಸ್ವಸಹಾಯ ಮಹಿಳಾ ಗುಂಪುಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಸಿದ್ಧ ಉಡುಪು, ಕರಕುಶಲ ವಸ್ತುಗಳ ತಯಾರಿಕೆ ಸೇರಿದಂತೆ ಹಲವು ಉದ್ಯಮಗಳಿಗೆ ನೆರವಾಗಲಿದೆ. ಅರ್ಹ ಮಹಿಳಾ ಉದ್ಯಮಿಗಳಿಗೆ ಸಾಲ ಯೋಜನೆ, ಮಾರುಕಟ್ಟೆ ಸೌಲಭ್ಯ ಕಾರ್ಯಕ್ರಮ ಜಾರಿಗೊಳಿಸಲಾಗಿದೆ. ಅಲ್ಲದೆ ಭೂಮಿಯ ಸೌಲಭ್ಯವನ್ನ ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡಲಾಗುವುದು ಎಂದರು. ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಮಾತನಾಡಿ, ಕೈಗಾರಿಕೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ. ಬೇರೆ ಬೇರೆ ಸಂಸ್ಥೆಗಳಲ್ಲಿಯೂ ಇವೆ. ಈ ಎಲ್ಲಾ ಸಂಸ್ಥೆಗಳನ್ನ ಒಗ್ಗೂಡಿಸಿ 20 ಸಂಸ್ಥೆಗಳನ್ನ ಒಟ್ಟು ಸೇರಿಸಿದ್ದೇವೆ. ಈ ಮೂಲಕ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಎಂದರು. ಉದ್ಯಮಶೀಲತೆ, ಸಾಮರ್ಥ್ಯ ಹಾಗೂ ಸಬಲೀಕರಣಕ್ಕೆ ನಮ್ಮ ಸರ್ಕಾರ ಸದಾ ಉತ್ತೇಜನ ನೀಡುತ್ತಾ ಬರ್ತಾ ಇದೆ. ಮಹಿಳೆಯರ ಪಾತ್ರ ಎಲ್ಲ ಉದ್ಯಮಗಳಲ್ಲೂ ನಾವು ಕಾಣಬಹುದು. ಉದ್ಯಮ ವಲಯಗಳಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಿದರೆ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಮಹಿಳಾ ಉದ್ಯಮಗಳು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುವುದರ ಜೊತೆಗೆ ನೂರಾರು ಜನರಿಗೆ ಉದ್ಯೋಗ ಕಲ್ಪಿಸಿಕೊಡ್ತಾ ಇರುವಂತದ್ದು ಹೆಮ್ಮೆಯ ಸಂಗತಿ. ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸುವ ನಿಟ್ಟಿನಲ್ಲಿ 2020-21 ಸಾಲಿನ ಮೊನ್ನೆ ಮಂಡಿಸಿದ ಆಯವ್ಯಯದಲ್ಲಿ ಮಹಿಳಾ ಉದ್ದೇಶಿತ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಮೀಸಲಿಟ್ಟ ಅನುದಾನದಲ್ಲಿ ಗಣನೀಯ ಹೆಚ್ಚಳ ಆಗಿದೆ. ಮುಂದಿನ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಅಪೇಕ್ಷೆ ಇದೆ. ಆ ನಿಟ್ಟಿನಲ್ಲಿ ಪ್ರಮುಖವಾದ 1-2-3 ಸ್ಥಳಗಳನ್ನು ಗುರುತು ಮಾಡಿ ಮಹಿಳಾ ಪಾತ್ರಗಳನ್ನ ಅತ್ಯಾಧುನಿಕವಾದಂತಹ ಪಾತ್ರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಕಲಬುರಗಿಯ ತಾರ್ಫೈಲ್ನಲ್ಲಿರುವ ಮಹಾತ್ಮ ಜ್ಯೋತಿಬಾ ಫುಲೆ ಶಿಕ್ಷಣ ಸಂಸ್ಥೆಯ ಮಲ್ಲಿಕಾರ್ಜುನ್ ಖರ್ಗೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನವು ಜರುಗಿತು. ವೇದಿಕೆಯ ಮೇಲೆ ಮಹಾತ್ಮ ಜ್ಯೋತಿಬಾ ಫುಲೆ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಶಂಕರ್ ಕೋಡ್ಲಾ, ಓಂಕಾರ್ ಸ್ವಾಮಿ, ಪ್ರಕಾಶ್ ರಾಠೋಡ್ ಇತರರು ಇದ್ದರು. ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಲೆಯ ಸಂಸ್ಥೆಯ ಸಂಸ್ಥಾಪಕರಾದ ಶಂಕರ್ ಕೋಡ್ಲಾ, ಶಾಲೆಯು ಪ್ರಾರಂಭವಾಗಿ 34 ವರ್ಷಗಳಾಯಿತು. ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ದರ್ಜೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಈಗ ನಮ್ಮ ಶಾಲೆ ಪ್ರಾರಂಭವಾಗಿ 34 ವರ್ಷಗಳಾಗಿವೆ. 34 ವರ್ಷಗಳಾದರೂ ನಮ್ಮಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು, ಎಷ್ಟೋ ವಿದ್ಯಾರ್ಥಿಗಳು ನ್ಯಾಯವಾದಿಗಳಾಗಿದ್ದಾರೆ, ನ್ಯಾಯಾಧೀಶರಾಗಿದ್ದಾರೆ ಮತ್ತು ಕಾನ್ಸ್ಟೇಬಲ್ಗಳಾಗಿದ್ದಾರೆ, ಶಿಕ್ಷಕರಾಗಿದ್ದಾರೆ. ಸಾಕಷ್ಟು ಜನ 34 ವರ್ಷದಲ್ಲಿ ನಮ್ಮ ಶಾಲೆಯಿಂದ ಹೊರಗಡೆ ವಿದ್ಯಾರ್ಜನೆ ಪಡೆದು ಒಳ್ಳೆಯ ಪದವಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅದರಂತೆಯೂ ಸಹ ಮುಂದೆ ನಾವು ಇರುವವರೆಗೂ ಈ ಶಿಕ್ಷಣ ಸಂಸ್ಥೆಯನ್ನು ಒಳ್ಳೆಯ ಆದರ್ಶದಿಂದ ನಡೆಸಿಕೊಂಡು ಬರುತ್ತೇವೆ. ತಮ್ಮೆಲ್ಲರ ಸಹಕಾರ ಬಹಳ ಅವಶ್ಯಕತೆ ಇದೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತಿಥಿ ಗಣ್ಯರು ಮಾತನಾಡಿದರು. ಪ್ಯೂನ್ ಬಂದು ಕೇಳ್ತಾನೆ ಏನು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ರಮಾಬಾಯಿ ಸತ್ತಿದ ಸುದ್ದಿಯನ್ನು ಚೀಟಿಯಲ್ಲಿ ಕೊಟ್ಟೆ, ಆದರೂ ತಾವು ಯಾಕೆ ಹೊರಗೆ ಬೇಗ ಬರಲಿಲ್ಲ ಅಂತ ಕೇಳ್ತಾರೆ. ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಎಷ್ಟು ದೇಶದ ಅಭಿಮಾನ, ಎಷ್ಟು ದೇಶದ ಮೇಲೆ ಪ್ರೀತಿ, ಎಷ್ಟು ದೇಶದ ಮೇಲೆ ಅವರಿಗೆ ಸ್ವಾಭಿಮಾನ ನೋಡ್ರಿ. ಅವ್ರು ಹೇಳ್ತಾರೆ, ನೋಡಪ್ಪ ನಾನು ವಾದ ಮಂಡಿಸ್ತಾ ಇದ್ದೆ,
ಆ ವಾದ ಮಂಡಿಸ್ತಾ ಇದೆ. 44 ಜನರ ಜೀವ, ಅವರಿಗೆ ಜೈಲು ಶಿಕ್ಷೆ ಆಗ್ತಿತ್ತು, ಅವ್ರಿಗೆ ಮರಣದಂಡನೆ ಇತ್ತು. ಆ ಮರಣದಂಡನೆಯಿಂದ ಅವ್ರಿಗೆ ಪಾರು ಮಾಡುವಂಥ ಕೆಲಸ ನಾನು ಮಾಡಬೇಕಾಗಿತ್ತು. ನನ್ನ ಹೆಂಡತಿ ಸತ್ತಿದ್ದು ಗೊತ್ತಾಯಿತು, ಚೀಟಿಯಲ್ಲಿ ಬರೆದಿದ್ದು. ನನ್ನ ಹೆಂಡತಿದು ಜೀವ ಹೋಗಿದೆ. ಈಗ ನನ್ನ ಹೆಂಡತಿ ಉಳಿಸೋಕೆ ನನ್ನಿಂದ ಆಗಲ್ಲ. ರಮಾಬಾಯಿ ಅವರನ್ನು ಉಳಿಸೋದು ನನ್ನಿಂದ ಆಗಲ್ಲ. ಈಗ ಅವರು ಆಯಿತು ಮರಣ ಹೊಂದಿದ್ದಾರೆ, ಆದರೆ 44 ಜನ ಇದ್ದಾರಲ್ಲ, ಆ 44 ಜನರ ಜೀವವನ್ನು ಉಳಿಸುವಂಥ ಕೆಲಸ ನಾನು ಮಾಡ್ತೀನಿ ಅನ್ನುವಂಥ ಕೆಲಸವನ್ನು ಮಾಡಿ 44 ಜನರ ಜೀವವನ್ನು ಉಳಿಸುವಂಥ ವ್ಯಕ್ತಿ ಇವತ್ತು ನಾವು ನಮ್ಮ ದೇಶದಲ್ಲಿ ನಾವು ಕಾಣ್ತೀವಿ. ನಾವು ಯಾರಾದರೂ ಇದ್ದರೆ ನಾನು ಮಾತಾಡ್ತಾ ಇದ್ದೀನಿ. ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮನೆಯಲ್ಲಿ ಯಾರಾದರೂ ಸಾವು ನೋವಾಗಿದೆ ಅಂತಂದರೆ ನಾನೇನು ಮಾಡಿಬಿಡ್ತಿದ್ದೆ, ಇಲ್ಲೇ ಇದನ್ನು ಬಿಟ್ಟುಕೊಟ್ಬಿಟ್ಟು ನಾನು ಹೋಗ್ಬಿಡ್ತಿದ್ದೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಂಗೆ ಮಾಡಲಿಲ್ಲ. 44 ಜನರ ಜೀವವನ್ನು, ಮರಣದಂಡನೆ ಶಿಕ್ಷೆಯನ್ನು ಅದರಿಂದ ಪಾರು ಮಾಡಿ 44 ಜನರ ಜೀವವನ್ನು ಕೊಟ್ಟ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮುಖ್ಯವಾಗಿ ಏನು ಅಂದರೆ, ಒಂದು ಮನೆ ಮುಂದೆ ಬರಬೇಕಾದ್ರೆ ಮಕ್ಕಳು ಒಳ್ಳೆಯ ಸಂಸ್ಕಾರ, ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಶಿಕ್ಷಣ ಪಡಿಬೇಕು. ಆ ಶಿಕ್ಷಣವನ್ನು ತಾವು ಎಲ್ಲಿಯೇ ಕಲೀರಿ. ಇಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳೆಲ್ಲ ಓದ್ತಾ ಇದ್ದಾರೆ ಚಂದ. ನಾನು 2 ಸಲ ಬಂದು ಹೋಗಿದ್ದೀನಿ. ಒಳ್ಳೆ ರೀತಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ. ಪೇರೆಂಟ್ಸು, ತಂದೆ ತಾಯಂದರು ಕೂಡ ತಾವು ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ನೀಡಬೇಕು. ಶಾಲೆಯಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅಂತ ಕೇಳಬೇಕು. ಒಳ್ಳೆ ರೀತಿ ಮಕ್ಕಳಿಗೆ ಏನೇನು ನೋಟ್ ಪುಸ್ತಕ, ಬುಕ್ ಏನು ಬೇಕಾಗ್ತವೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ನೀವು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಮಾಡಲು ನಿರ್ಧಾರ ಕೈಗೊಂಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡಲೇ ತಮ್ಮ ನಿರ್ಧಾರವನ್ನು ಕೈಬಿಡಬೇಕು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಸಮಾಜ ಪರಿವರ್ತನಾ ಸಮಿತಿಯ ಅಧ್ಯಕ್ಷ SR ಹಿರೇಮಠ್ ಒತ್ತಾಯಿಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಎಎ NRC ತಿದ್ದುಪಡಿ ಕಾಯ್ದೆ ತರಬೇಕಾದ್ರೆ ಎಲ್ಲರ ಅನುಮತಿ ಪಡೆಯಬೇಕು. ಅವರದೇ ಆದ ನಿಯಮಾವಳಿಗಳಿದ್ದು ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡಾಗ ಅದು ದೇಶಕ್ಕೆ ಒಳಿತಾಗಿರಬೇಕು. ದೇಶವೇ ಉರಿದು ಹೋಗಬೇಕಾದ್ರೆ ಕೇಂದ್ರ ಸರ್ಕಾರ ತುರ್ತು ಪರಿಸ್ಥಿತಿಗಿಂತಲೂ ಮಿಗಿಲಾಗಿ ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಿಷ್ಕ್ರಿಯಗೊಳಿಸುವ ಕಾರ್ಯ ಮಾಡುತ್ತಿರುವುದು ಸರಿಯಲ್ಲ. ಇನ್ನು ದೆಹಲಿಯಲ್ಲಿ ನಡೆದ ಹಿಂಸಾಚಾರಕ್ಕೆ ನೇರ ಹೊಣೆ ಅಮಿತ್ ಶಾ. ಕೂಡಲೇ ಅವರನ್ನ ಸಂಪುಟದಿಂದ ಕೈಬಿಡಬೇಕು. ಇಲ್ಲವಾದರೆ ಮಹಿಳೆಯರು, ಯುವಕರು ದೊಡ್ಡ ಮಟ್ಟದಲ್ಲಿ ವಿಷಪೂರಿತ ಸಿಎ ವಿರೋಧ ದೊಡ್ಡ ಮಟ್ಟದಲ್ಲಿ ಆಂದೋಲನ ಮಾಡಬೇಕಾಗುತ್ತದೆ ಎಂದರು. ಪಕ್ಷವನ್ನೇ ಕಿತ್ತು ಹೋಗಲಿ ದೇಶದ ಜನ. ಆ ರೀತಿ ಸರ್ಕಾರ ಬೇಜವಾಬ್ದಾರಿತ ವರ್ತನೆ ಮಾಡಿದರೆ ಈ ಪ್ರಕಾರದ ಪರಿಣಾಮಗಳೇನದಲ್ಲ ಹಾಗೆ ಆಗ್ತಾವೆ. ಇದನ್ನು ಯಾವುದೇ ಜವಾಬ್ದಾರಿ ಸರ್ಕಾರಕ್ಕೆ ಗೊತ್ತಿರಬೇಕು. ಇವತ್ತೇನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏನದಲ್ಲ ಸ್ಪೋಕ್ಸ್ಮನ್ ಕೊಡ್ತಾ ಇದ್ದಾರೆ, ಏನು ಗೌರವ ತರುವುದಿಲ್ಲ ಅವರಿಗೆ. ಯಾಕಂದರೆ ಇದು ಒಂದು ಜಗತ್ತಂದರೆ ಯುನೈಟೆಡ್ ನೇಷನ್ಸ್ ಮಾಡಿದ್ದು. ಯಾಕಂದರೆ 1948 ಅದರ ಅರ್ಥ ಅವರು ಸುಪ್ರೀಂ ಕೋರ್ಟ್ದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಸರ್ಕಾರಕ್ಕೆ ತಿಳಿಸ್ಬೇಕು, ಅಂತಾರಾಷ್ಟ್ರೀಯ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗಬೇಕು, ಇದು ಹೋಗಬೇಕು, ಅವೆಲ್ಲ ತಾಂತ್ರಿಕ ವಿಷಯಗಳು. ಆದರೆ ಯಾವಾಗ ನಮ್ಮ ಮಾನ ಹೋಗಿದೆ, ನಮ್ಮ ಒಳ್ಳೆಯ ರೆಪ್ಯುಟೇಷನ್ ಅದನ್ನು ಕಳೆದುಕೊಂಡಿದ್ದೇವೆ, ನಮಗೆ ಸ್ವಲ್ಪ ಆದರೂ ಕೂಡ ಚಿಂತನೆ ಇರಲೇಬೇಕು. ಸೊ ಅದೇ ಸಲುವಾಗಿ ನಾನು ಕೊನೆಯ ಸಲ ಅಮಿತ್ ಶಾ ಮಾಡೋದು ಅಷ್ಟೇ ಅಲ್ಲ, ಮೋದಿಯವರಿಗೆ ಅವನು ತೆಗೆದು ಒಯ್ಯಬೇಕು. ಯಾಕಂದರೆ ಎಷ್ಟೇ ಆಗಲಿ, ಅವ್ರು ಏನೇ ಇರಲಿ, ಪ್ರೈಮ್ ಮಿನಿಸ್ಟರ್ ಅಂದರೆ ಅವ್ರೊಂದು ಜವಾಬ್ದಾರಿ ಇರ್ತದೆ ದೇಶಕ್ಕೆ ಮತ್ತು ಇದಕ್ಕೆ. ಅವರು ಮಾಡಬೇಕು. ಮತ್ತು ಕೋರ್ಟ್ಗಳು ಕೂಡ ಈಗೇನು ಸುಮ್ಮನೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಅವ್ರಿಗೆ ಆದ್ಯತೆ ಕೊಟ್ಟು ಏನು ನ್ಯಾಯ ನಿರೀಕ್ಷೆ ಮಾಡ್ತೇವೆ ಅದನ್ನು ಮಾಡಬೇಕು. ಸೊ ಅದರ ಸಲುವಾಗಿ ಒಂದು ವಿಷಯ ಇದೇನಿದೆಯಲ್ಲ, ಡೆಲ್ಲಿದೆ ಅನ್ನೋ ವೈಲೆನ್ಸ್ ಆಯಿತು, ಇದು ಬಹಳ ಗಂಭೀರವಾಗಿ ಇದ್ದಿದ್ದು. ಇದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಳಿ. ಮತ್ತು ಇದು ಒಂದು ವೇಳೆ ಇದರ ಬಗ್ಗೆ ಮಾಡದಿದ್ರೆ ನಾವೇನು ಹೇಳ್ತೀವಿ ಅಂದರೆ, ಈ ವಿದ್ಯಾರ್ಥಿಗಳು, ಆಮೇಲೆ ಯುವಕರು, ವಿಶೇಷವಾಗಿ ಮಹಿಳೆಯರು ಏನು ಇಡೀ ದೇಶದೊಳಗೆ ಒಂದು ಅವರ ಆತ್ಮ ಜಾಗೃತಿಯಾಗಿದೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ, ಇದು ಒಂದು ಪರಿಣಾಮಕಾರಿ ಆಂದೋಲನ ಆಗಿ. ಈಗ ಜಯಪ್ರಕಾಶ್ ನಾರಾಯಣ ಅವರ ಟೈಮ್ನೊಳಗೆ
ಮಾಡಿ ಈ ಸರ್ಕಾರ ಪಾಯ್ಸನಸ್ ಅಂದರೆ ವಿಷಪೂರಿತ CA ಏನದಲ್ಲ ಅದು ವಾಪಸ್ ತಗೋಬೇಕು. ಇದನ್ನು ಯಾವ ಮುಖ ಯಾವ ಆಧಾರದ ಮೇಲೆ ನಮ್ಮ ಪ್ರೈಮ್ ಮಿನಿಸ್ಟರ್ ಡಿಫೆಂಡ್ ಮಾಡ್ತಾರೆ ಅನ್ನೋದು ನಮಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ರು. ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್, ರಾಯಚೂರು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಹಾಗೂ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅವರು ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕೊರೋನಾ ವೈರಸ್ ವಿಶೇಷ ವಾರ್ಡ್ ಪರಿಶೀಲನೆ ಮಾಡಿದ್ರು. ವಾರ್ಡ್ಗೆ ಭೇಟಿ ನೀಡಿ ಅಗತ್ಯ ಸಿದ್ಧತೆ ಹಾಗೂ ಮುಂಜಾಗ್ರತಾ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಸಸ್ಪೆಕ್ಟೆಡ್ ಯಾವ್ದಾದ್ರು ಈ ತನಕ ರಿಪೋರ್ಟ್ ಮಾಡಿದಿರಿ, ನೆಗೆಟಿವ್ ಆಗಿದೆ, ಇಲ್ಲ ನೋ ನೆಗೆಟಿವ್, ಬಟ್ ನಾವು ಪ್ರಿಕಾಷನ್ ತಗೋಬೇಕು. ನಮ್ದೆಲ್ಲ ಈ ತನಕ ನೆಗೆಟಿವ್ ಆಗಿಲ್ಲ. ಸಿವಿಯರ್ ಕಾಫು ಕೆಮ್ಮು ಯಾವ್ದಾದ್ರು ಬಂದು ನೋಡಿ ಟೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಸರ್, ಈಗ ಏನಿದೆ ಸರ್ ಅದ್ರ ಜೊತೆ ಬ್ರೆತ್ಲೆಸ್ನೆಸ್ ತೊಂದರೆ ಇತ್ತು ಮಾತ್ರ ಅದನ್ನ ಟೆಸ್ಟ್ ಮಾಡಿಸ್ಬೇಕು ಸರ್. ಟೆಸ್ಟ್ ಮಾಡಕ 57 ಲ್ಯಾಬ್ ಇದಾವೆ ಸರ್ ಟೋಟಲ್ ಇಂಡಿಯಾದಾಗ. ಅದರಲ್ಲಿ NIV ಪುನಾ ಇಸ್ ಅಲ್ಟಿಮೇಟ್ ಲ್ಯಾಬ್ ಅದು ಸರ್. ಎಲ್ಲಾನು ಇಲ್ಲಿ ಸ್ಯಾಂಪಲ್ ಕಲೆಕ್ಷನ್ ಆಗಿದ್ದು ಇಲ್ಲಿ ಸಂಸ್ಥೆ ಅಲ್ಲಿ ಕನ್ಫರ್ಮೇಶನ್ ಕಳಿಸ್ಬೇಕು. ಸೊ ಅದಕ್ಕೋಸ್ಕರ ಅಲ್ಲಿ ನೋಡಕ್ ಬಂದಂತ ಅವ್ರು ಏನಂತಾರೆ, ಯಾವುದೇ ಈ ದೇಶದಿಂದ ಬಂದೋರು ಇತ್ತು ಅದೇ ಈಗ 10 ದೇಶ ಏನು ಪಾಸಿಟಿವ್ ನೋಟಿಫೈ ಮಾಡ್ಯಾರ ಸರ್, ಆ ದೇಶದಿಂದ ಬಂದವರಿಗೆ ಥ್ರೋಟ್ ಸ್ವಾಬ್ ಅಥವಾ ನೋಸ್ ಇಂದ ಸ್ವಾಬ್ ತಗೊಂಡು ಅದು ಮೀಡಿಯಾ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಬಹುದಿನಗಳ ಹೋರಾಟದ ಪ್ರತಿಫಲವಾಗಿ ಮಹದಾಯಿ ನದಿ ನೀರು ಹಂಚಿಕೆ ವಿಷಯದಲ್ಲಿ ರಾಜ್ಯಕ್ಕೆ ನ್ಯಾಯಾಧೀಕರಣ ತೀರ್ಪಿನಿಂದ ಕಾನೂನುಬದ್ಧ ಪ್ರತಿಫಲ ದೊರಕಿದ್ದು ಸ್ವಾಗತಾರ್ಹ. ರಾಮದುರ್ಗ ಪಟ್ಟಣದ ಹುತಾತ್ಮ ಚೌಕ್ನಲ್ಲಿ ರೈತ ಸೇನೆ ಹಾಗೂ ವಿವಿಧ ರೈತಪರ ಸಂಘಟನೆಗಳು ಹಮ್ಮಿಕೊಂಡಿದ್ದ ಮಹದಾಯಿ ನ್ಯಾಯಾಧೀಕರಣ ತೀರ್ಪಿನ ಸ್ವಾಗತ ಹಾಗೂ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಮದುರ್ಗ ತಾಲೂಕಿನ ಬಿಜೆಪಿಯ ಯುವ ಮುಖಂಡ ಮಲ್ಲಣ್ಣ ಯಾದವಾಡ್ ಮಾತನಾಡಿ, ಸಮರ್ಪಕ ನೀರಾವರಿ ಸೌಲಭ್ಯ ಒದಗಿಸಿದಲ್ಲಿ ರೈತರಿಗೆ ಮತ್ಯಾವುದೇ ಸೌಲಭ್ಯ ಅಗತ್ಯವಿಲ್ಲ. ಸಿಎಂ ಯಡಿಯೂರಪ್ಪನವರು ರೈತರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದಾರೆ. ಅವರ ನೇತೃತ್ವದ ಸರ್ಕಾರದಲ್ಲಿ ಯೋಜನೆಗೆ ಬೇಕಾದ ಅನುದಾನವೂ ಸಹ ದೊರೆಯಲಿದೆ ಎಂದರು. ಹಾಗೆ ಗೋವಾ ಸರ್ಕಾರ ಮತ್ತೆ ಖ್ಯಾತಿ ತೆಗೆದರೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮಹದಾಯಿ ತೀರ್ಪಿನ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಪರಮ ಪೂಜ್ಯರ ನೇತೃತ್ವದಲ್ಲಿ ಎಲ್ಲ ರೈತ ಸಂಘಟನೆ ಇರ್ಬೋದು, ಕನ್ನಡಪರ ಸಂಘಟನೆ ಇರ್ಬೋದು, ವ್ಯಾಪಾರಸ್ಥರ ಸಂಘಟನೆ ಇರ್ಬೋದು, ಈ ಅಭಿನಂದನೆ ಸಮಾರಂಭದ ಪಾಲ್ಗೊಂಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ಪಾದಕಮಲಗಳ ಹಣೆ ಮನೆದು ಇವತ್ತಿನ ದಿವಸದಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತ ನಾಯಕರಿಗೂ ಎಲ್ಲ ತಾಯಂದಿರಿಗೂ ಅಭಿನಂದನೆ ಸಲ್ಲಿಸುವ ಜೊತೆಗೆ ಈ ಹೋರಾಟದ ರೂಪರೇಷೆಯ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಸ್ನೇಹಿತರು ಈಗಲೇ ಹೇಳಿದ್ದಾರೆ. ಇದು ಹೋರಾಟ ಅಂತಿಂತ ಹೋರಾಟ ಅಲ್ಲ, ಇದು ನರಗೊಂದು ಕಷ್ಟ ಸೀಮಿತ ಅಂತ ತಿಳ್ಕೊಂಡಿದ್ರು ಮೊದಲೊಂದು ನನ್ನ ಕಾಲದೊಳಗೆ. ಆದರೆ ನದಿ ಪಾತ್ರದಲ್ಲಿರ್ತಕ್ಕಂಥ ಜನರಿಗೆ ಕಳಸಾ ಬಂಡೂರಿ ಅಂದರೆ ಏನಂತಂದು ಗೊತ್ತಿದ್ದಿದ್ದಿಲ್ಲ, ಮಹದಾಯಿ ಅಂದರೆ ಏನಂತ ಗೊತ್ತಿದ್ದಿದ್ದಿಲ್ಲ. ಎಲ್ಲ ರೈತರು, ಕೂಲಿಕಾರರು, ಬೀದಿ ಮೇಲೆ ಇರ್ತಕ್ಕಂಥ ವ್ಯಾಪಾರಸ್ಥರು ನಾವೊಂದು ದೊಡ್ಡ ಆಸೆಯನ್ನು ಇಟ್ಕೊಂಡಿದ್ದೀವಿ. ಎಂಥ ಆಸೆ ಅಂತಂದ್ರೆ, ಬರುವಂಥ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅಂತ ದೊಡ್ಡ ಹೋರಾಟವನ್ನು ಮಾಡಿರ್ತಕ್ಕಂಥ ರೈತರಿಗೆ ನೆಮ್ಮದಿಯಿಂದ ನಿಟ್ಟುಸಿರು ಬಿಡಬೇಕಾಗಿತ್ತು ಅಂತಂದ್ರೆ ನಾವು ರಾಮದುರ್ಗ ತಾಲೂಕಿನಿಂದ ಒಂದು ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ. ಈ ಜೊತೆಗೆ ಇವತ್ತು ಮಾನ್ಯ ಶಾಸಕರಿಗೂ ಸಹಿತ 5 ಗಂಟೆಗೆ ಅಲ್ಲಿ ಒಂದು ಮೀಟಿಂಗ್ ಅದ, ಎಲ್ಲ ಶಾಸಕರು ಒಳಗೊಂಡು ಒಂದು ಮೀಟಿಂಗ್ ಅದ. ಈಗಾಗಲೇ ರೈತ ಸಂಘಟನೆ ಪರವಾಗಿರ್ತಕ್ಕಂಥ ಎಲ್ಲ ಹಿರಿಯರು ಶಾಸಕರ ಜೊತೆ ಮಾತನಾಡಿದ್ದಾರೆ. ಆದರೆ ಒಂದು ಆಸೆ ಏನಂತಂದ್ರೆ 36 ಜನ ಶಾಸಕರು 5 ಮಂದಿ ಸಂಸತ್ ಸದಸ್ಯರು ಇದಕ್ಕೆ ಪಾಲ್ಗೊಳ್ಳುವಂಥ ಸಂದರ್ಭದೊಳಗೆ ನಾಳೆ ಬರ್ತಿರ್ತಕ್ಕಂಥ ದಿನಮಾನ ಒಳಗೆ ಕರ್ನಾಟಕ ರಾಜ್ಯದಕ್ಕೆ ಎಂಥ ಬಜೆಟ್ ಕೊಡ್ತಿರೋ ಗೊತ್ತಿಲ್ಲ. ಆದರೆ ಇವತ್ತು ಕಳಸಾ ಬಂಡೂರಿಗೆ ಮಾತ್ರ 600ರಿಂದ 700 ಕೋಟಿ ರೂಪಾಯಿಯನ್ನು ಕೊಡೋದ್ರ ಮುಖಾಂತರವಾಗಿ ಈ ರೈತರ ಕಣ್ಣೀರು ಒರೆಸಿದ್ರೆ ಸಾಕಂತ ದೇಶದಿಂದ ನಾವು ಇಲ್ಲೇ ಕಳಕಳಿ ಮನೆಯನ್ನು ಮಾಡ್ಕೊಳ್ಬೇಕಾಗಿದೆ.
ಯಾಕಂದ್ರೆ ಇಂಥ ಹೋರಾಟವನ್ನ ಇವತ್ತು ಹುಬ್ಬಳ್ಳಿಯಲ್ಲಿ ಫಿಲ್ಮ್ ಆಕ್ಟರ್ಸ್ಗಳು ಬಂದು ಕರ್ನಾಟಕ ರಾಜ್ಯದ ಎಲ್ಲ ಚಿತ್ರರಂಗದವರು ಬಂದು ಹೋರಾಟ ಮಾಡಿದರು, ಎಲ್ಲ ರಾಜಕಾರಣಿಗಳು ಹೋರಾಟ ಮಾಡಿದರು, ಇವತ್ತು ಮಾಜಿ ಶಾಸಕರು ಹೋರಾಟ ಮಾಡಿದರು, ಭಾಳ ಜನ ಇವತ್ತು ರೈತ ಸಂಘಟನೆ ಪರ ಹೋರಾಟ ಮಾಡಿದರು, ವ್ಯಾಪಾರಸ್ಥರು ಹೋರಾಟ ಮಾಡಿದರು, ನೇಕಾರ ಹೋರಾಟ ಮಾಡಿದರು, ಕೂಲಿ ಕಾರ್ಮಿಕರು ಹೋರಾಟ ಮಾಡಿದರು. ಇವತ್ತು ಒಂದು ದಿವಸ KSRTC ಇರ್ಬೋದು, ಇಡೀ ಇಲಾಖೆಯನ್ನು ಸಹಿತ ಎಲ್ಲನೂ ಇವತ್ತು ಬಂದ್ ಮಾಡಿ 3 ದಿವಸ 4 ದಿವಸ ಬಂದ್ ಮಾಡಿ ಕಿಸಿಂದ ಎಲ್ಲ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿ ಶಾಲಾ ಮಕ್ಕಳು ಸಹಿತ ನಮ್ಮ ಜೊತೆಗೆ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭಗಳನ್ನ ನಾವೆಲ್ಲರೂ ಕಂಡಿದ್ದೀವಿ. ಇದು ಜಯ ಯಾರಿಗೆ ಸಲ್ಲಬೇಕಂದ್ರೆ ರೈತರಾಗಿರ್ತಕ್ಕಂಥ ನಾವೆಲ್ಲರೂ ರೈತರಿಗೆ ಹೋರಾಟ ಮಾಡಿರ್ಬೇಕಾದ್ರೆ ಎಲ್ಲರೂ 4 ದಿವಸ ಹೋರಾಟ ಮಾಡಿ ನಾವೆಲ್ಲ ಮನೆಗೆ ಹೋಗಿವು. ಆದ್ರೆ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ ಯಾರಪ್ಪ ಅಂದ್ರೆ ಅದು ರೈತ ಸಂಘಟನೆ ಅಂತ ನಾವು ಭಾವಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ರೈತರಿಗೆಲ್ಲರೂ ಇವತ್ತು ನೆಮ್ಮದಿಯಿಂದ ನಿಟ್ಟುಸಿ ಬಿಡಬೇಕಾಗಿತ್ತಂದ್ರೆ ಆ ಮಾದಾಯಿ ನದಿ ಮಲಪ್ರಭಾ ನದಿ ಸೇರಿದಾಗ ಮಾತ್ರ ಇವತ್ತಿನ ದಿವಸ ಒಳ್ಳೆ ಚಾರಿತ್ರಿಕವಾಗಿರ್ತಕ್ಕಂಥ ಬದಲಾವಣೆಯನ್ನು, ಒಂದು ಕಡೆ ಅತಿವೃಷ್ಟಿ ಒಂದು ಕಡೆ ಅನಾವೃಷ್ಟಿ, ನೀರು ಸಮುದ್ರಕ್ಕೆ ಸೇರ್ತಂಥ ಸಂದರ್ಭದೊಳಗೆ ಎಂಥ ಖ್ಯಾತಿಯನ್ನು ಮಾಡ್ತಾರೆ ಅಂದ್ರೆ ಇವತ್ತು ಮಹಾರಾಷ್ಟ್ರ ಮತ್ತು ಗೋವಾದವರಿಗೆ ನಾವೊಂದು ಕಿವಿಮಾತು ಹೇಳ್ಬೇಕಾಗಿದೆ ಅಂದ್ರೆ ಮಹಾರಾಷ್ಟ್ರ ಮತ್ತು ಗೋವಾದವರಿಗೆ ಕರ್ನಾಟಕ ರಾಜ್ಯದ ರೈತರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ನಿಮಗೆ ಕೊಡಲಿಲ್ಲ ಅಂದ್ರೆ ನೀವು ಒಂದು ಹೊತ್ತು ಉಪವಾಸ ಇರ್ತೀರಿ. ಆದ್ರೆ ನಾವು ಕೇಳ್ತಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸಮುದ್ರ ಸೇರುವಂಥ ನೀರನ್ನು ನಮ್ಮ ಕೊಡಿ ಅಂತ ಕೇಳಕತ್ತೀವಿ. ಆದ್ರೆ ಇನ್ನು ಮ್ಯಾಗ ಏನು ಖ್ಯಾತಿ ತೆಗೆದ್ರೆ ಅಂತಂದ್ರೆ ನಾವು ಇವತ್ತು ರೈತ ಸಂಘಟನೆ ಏನಿದೆಯಲ್ಲ ನಾವು ರಾಮದುರ್ಗ ಹಿಡ್ಕೊಂಡು ಕೇಸಿಂದ ಬೆಳಗಾವಿ ಜಿಲ್ಲೆ ಹಿಡ್ಕೊಂಡು ಧಾರವಾಡ ಮತ್ತು ನವಲಗುಂದ ಹಿಡ್ಕೊಂಡು ಕೇಸಿಂದ ಗೋವಾಕ್ಕೆ ಹೋಗಿರ್ತಕ್ಕಂಥ ರಸ್ತೆಗಳು ಅಷ್ಟು ಬಂದ್ ಮಾಡಿ ನೀವೇನು ಖ್ಯಾತಿ ತೆಗೆದ್ರೆ ಅಂದ್ರೆ ನಿಮ್ಮ ಅಟ್ಟೂರಿಂದ ರಸ್ತೆ ಬಂದ್ ಮಾಡಿ ಕೇಸಿಂದ ನಿಮ್ದೇನು ನಮಗೆ ಅವಶ್ಯಕತೆ ಇಲ್ಲ. ನಿಮ್ದೇನು ಮೀನಾ ತಿಂದ ಕೇಸಿಂದ ಬದುಕೂರು ಅಂತಾರಲ್ಲ, ನಮ್ಮ ಮಂಗಳೂರು ರೈತ ಮಂಗಳೂರು ತರ್ತೀವಿ ನಾವು. ಆದರೆ ನಿಮಗೆ ಬರ್ತಿರ್ತಕ್ಕಂಥ ದವಸ ಧಾನ್ಯನ ಎಲ್ಲ ರೈತ ಸಂಘಟನೆ ರಾಮದುರ್ಗ ಮುಖಾಂತರ ಕರೆ ಕೊಡ್ತಾ ಇದ್ದೀವಿ. ಮಹಾರಾಷ್ಟ್ರ ಮತ್ತು ಗೋವಾಕ್ಕೆ ಏನು ನಮ್ಮ ದವಸ ಧಾನ್ಯ ಹೋಗ್ತಾವಲ್ಲ ಆ ದವಸ ಧಾನ್ಯ ಬಂದ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಆಗ ಬಿಸಿ ಮುಟ್ಟುತ್ತೆ. ಅದಕ್ಕೆ ನಾವು ಇವತ್ತಿನ ದಿವಸ ಎಲ್ಲರ ಪೂಜ್ಯರ ಒಂದು ನೇತೃತ್ವದೊಳಗೆ ನಾವು ಏನೇನಪ್ಪ ಅಂದ್ರೆ ಶಾಂತಿ ರೀತಿಯಿಂದ ಹೋರಾಟ ಮಾಡಿದ್ದೀವಿ, ಶಾಂತಿ ರೀತಿಯಿಂದ ಜಯ ಗಳಿಸಿದ್ದೀವಿ. ಅಲ್ಲಿರ್ತಕ್ಕಂಥ ನ್ಯಾಯಾಧೀಶರು ನಮ್ಮ ಕೂಗನ್ನು ಕೇಳಿ ಒಂದು ಕಡೆ ಹೇಳ್ತಿದ್ರು ಏನಂತಾರ, ಅಲ್ಲಿ ಮಲಪ್ರಭಾ ನದಿಯಿಂದ ಕಬ್ಬಿಗೆ ನೀರು ಹಾಕಿಸಿಂದ ನೀರು ವೇಸ್ಟ್ ಮಾಡ್ದು ಅಂತ ಒಂದು ವರದಿ ಕೊಟ್ಟರೆ, ಆದ್ರೆ ಕುಡಿಯೋಕೆ ನೀರಿಂದ ಕರ್ನೆ ಇಲ್ಲ ನೀವೆಲ್ಲರೂ ಇಷ್ಟು ದಿವಸ ನಮ್ಮನ್ನು ಹೋರಾಟ ಮಾಡ್ಸಕ್ಕೆ ಹಚ್ಚಿದ್ರಿ. ಅದಕ್ಕೆ ಇನ್ನು ಮ್ಯಾಗ ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದ ರೈತ ಸಂಘ, ಇಲ್ಲಿರ್ತಕ್ಕಂಥ ಕನ್ನಡಪರ ಸಂಘಟನೆಗಳು, ಇಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಏನಪ್ಪ ಅಂದ್ರೆ ರಾಜಕಾರಣಿಯನ್ನು ಮೆಟ್ಟಿ ನಿಂತು ನಾವೆಲ್ಲ ರೈತ ಸಂಘಟನೆ. ರೈತ ಸೇನೆ ರಾಜ್ಯ ಉಪಾಧ್ಯಕ್ಷ ಶಂಕರಗೌಡ ಪಾಟೀಲ್, ರಾಜ್ಯ ಸಂಚಾಲಕ HS ಪಾಟೀಲ್, ತಾಲೂಕಾ ಉಪಾಧ್ಯಕ್ಷ ವೆಂಕಟೇಶ್ ಹಿರೇರೆಡ್ಡಿ, ಬಸವರಾಜ್ ಸೋಮನಗೊಂಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.